ಬೆನ್ನು ನೇರವಾಗಿ, ಕತ್ತು ನೇರ, ಬೆನ್ನು ನೇರ. ನಮಸ್ಕಾರ ಮುದ್ರೆಗೆ ಬನ್ನಿ. 3 ಬಾರಿ ದೀರ್ಘವಾಗಿ ಓಂಕಾರವನ್ನು ಹೇಳೋಣ. पूर्वार्तमिव वन्दना मृत्योर्मोक्ष्यमामृता ॐ सहनाववतु सहनौ भुनक्तु सह वीर्यं करवावहै तेजस्विनामतीतमस्तु मा विद्विषावहै। ಇಲ್ಲ ಈಗ ನೀವು ಚಿನ್ಮುದ್ರೆ ಇಲ್ಲಾಂದ್ರೆ ಪ್ರಾಣ ಮುದ್ರೆ, ಈ ಥರ ಪ್ರಾಣ ಮುದ್ರೆ ಇಲ್ಲಾಂದ್ರೆ ನಮಸ್ಕಾರ ಈ ಥರ ಇಟ್ಕೊಂಡು ಕೂತ್ಕೊಳ್ರಿ. ನೀವಿಬ್ರು ಇದನ್ನ ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಉಳಿಕಿದರೆಲ್ಲರೂ ಯಾವುದಾದ್ರೂ ಒಂದು ಮುದ್ರೆ ಇಟ್ಕೊಂಡು ಕೂತ್ಕೊಂಡ್ಬಿಡಿ. ಈಗ ಮೊದಲಿಗೆ ನಾವೇನು ಮಾಡಬೇಕು, ಇಲ್ಲಿ ಶುದ್ಧೀಕರಣವನ್ನು ಮಾಡ್ಕೋಬೇಕಾಗತ್ತೆ. ಶುದ್ಧೀಕರಣ ಆಚಮನ ಅಂತ ಹೇಳ್ತೀವಿ. ಅವರು ಒಂದ್ಸರಿ ನೀವು ಸ್ವಾಹ ಅಂದಾಗ ನೀರನ್ನು ತಗೋಬೇಕಾಗತ್ತೆ. ಅಮೃತೋಪಸ್ತರಣಮಸಿ ಸ್ವಾಹ ಅಮೃತಾಪಿದಾನಮಸಿ ಸ್ವಾಹ ಶುದ್ಧಿ ಮಾಡ್ಕೋಬೇಕಾಗತ್ತೆ. ಅಲ್ಲೇ ತೊಳ್ಕೊಂಡು ಅಲ್ಲೇ ಸ್ವಲ್ಪ ಕೈಯನ್ನು ಶುದ್ಧಿ ಮಾಡ್ಕೊಳ್ಳಿ. ಇದರಲ್ಲಿ ಗೋಮೂತ್ರವನ್ನು ಹಾಕಿದ್ದೀವಿ, ಹಾಗಾಗಿ ಶುದ್ಧಿಯನ್ನು ಮಾಡ್ಕೊಂಡ್ವಿ. ಈಗ ದೇಹ ಅದು ಶುದ್ಧಿ ಮಾಡ್ಕೊಂಡ್ವಿ. ಈಗ ಅಂಗಸ್ಪರ್ಶ ನಾವು ಎಡಗೈಯಲ್ಲಿ ಬೊಗಸೆ ಆಕಾರ ಮಾಡಿಕೊಂಡು ಕೈಯಲ್ಲಿ ತಗೊಳ್ಳಿ. ತೋರಿಸ್ಬೇಕು, ತೋರಿಸ್ತೀರಿ. ಓಕೆ, ಈಗ ಮಧ್ಯದ 2 ಬೆಳೆಗಳನ್ನು ಹದ್ದಬೇಕು. ಓಂ
ಈಗ ನಾವೇನ್ ಮಾಡಿದೀವಿ ಹಂಗ ಅದು ನೀರನ್ನ ತಗೊಂಡು ದೇಹ ಶುದ್ಧಿ ಮಾಡ್ಕೊಂಡ್ವಿ, ಎಲ್ಲರೂ ಮಡಿ ಆಗ್ಲಿ ಅಂತ ಹೇಳಿ ಆ ಒಂದು ಗೋಮಯವನ್ನ ಹಾಕೊಂಡು ಶುದ್ಧಿ ಮಾಡ್ಕೊಂಡ್ವಿ. ಈಗ ನಾವೇನ್ ಮಾಡ್ಬೇಕು, ಈಶ್ವರ ಸ್ತುತಿ ಪ್ರಾರ್ಥನೆಯನ್ನ ಹೇಳ್ಬೇಕಾಗತ್ತೆ. ಬನ್ನಿ ಎಲ್ಲರೂ ನಮಸ್ಕಾರ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಈಶ್ವರ ಪ್ರಾರ್ಥನೆಯನ್ನ ಮಾಡ್ಕೊಂಡು ಆ ಈಶ್ವರನ ಬೇಡ್ಕೊಳ್ಳೋಣ. आदेश्वर स्तुति प्रार्थनोपासना विश्वानि देव सवितर्तुरितानि परासुव यद्भद्रं रन्न आसुव हिरण्यगर्भसमवर्तताग्रे भूतश्च जातमहिरेक आसीत् सदा दारपृथिवीं यामुते मां कस्मै देवाय हविषा विधेम। ॐ यात्मदा बलदा यस्य विश्व उपासते प्रसिषं यस्य देवा यस्य छाया